ಹಲೋ ಫ್ರೆಂಡ್ಸ್, ಎ.ವಿ.ಕೆ ಹಬಿ ಐಡಿಯಾಸ್ಗೆ ಸ್ವಾಗತ. ಹಿಂದಿನ 3 ವಿಡಿಯೋದಲ್ಲಿ ನಾವು ಜೈಪುರದ ಡಿಫ್ರೆಂಟ್ ಮಾನ್ಯುಮೆಂಟ್ಸನ್ನು ನೋಡಿದ್ವಿ. ಆದರೆ ಆ ವಿಡಿಯೋದಲ್ಲಿ ಎಲ್ಲೂ ಜೈಪುರದಲ್ಲಿ ಹೇಗೆ ಟ್ರಾವೆಲ್ ಮಾಡಬೇಕು ಹೇಳೋದನ್ನು ನಾವು ತೋರಿಸಿರಲಿಲ್ಲ. ಈ ವಿಡಿಯೋದಲ್ಲಿ ನಾನು ಒಂದು ರೀತಿ ಟ್ರಾವೆಲ್ ಇಟ್ರಿನರಿ ಆಫ್ ಜೈಪುರನ್ನು ನಿಮಗೆ ತೋರಿಸ್ತೀನಿ. ನೀವು ಜೈಪುರಕ್ಕೆ ವಿಸಿಟ್ ಮಾಡೋದಾದರೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬನ್ನಿ ನೋಡೋಣ ನಾವು ಹೇಗೆ ಜೈಪುರ ಟ್ರಿಪ್ಪನ್ನು ಮಾಡ್ಬೋದು ಅಂತ. ಜೈಪುರ ಎಲ್ಲಿದೆಯಪ್ಪ ಅಂದರೆ ಇದು ನಾರ್ತ್ ಸ್ಟೇಟ್ ಆಫ್ ರಾಜಸ್ಥಾನದ ಕ್ಯಾಪಿಟಲ್. ಇದು ಬಿಗ್ಗೆಸ್ಟ್ ಸಿಟಿಯಿಂದ ರಾಜಸ್ಥಾನ ಆಗಿದೆ. ಇದು ಡೆಲ್ಲಿಯಿಂದ ಮತ್ತು ಆಗ್ರಾದಿಂದ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿದೆ. ಸುಮಾರು 235 ಕಿಲೋಮೀಟರ್ ಎರಡೂ ಕಡೆಯಿಂದನೂ ಜೈಪುರ ಇದೆ. ಇದನ್ನು ಗೋಲ್ಡನ್ ಟ್ರಯಾಂಗಲ್ ರೂಟ್ ಅಂತ ಕರೀತಾರೆ. ಸುಮಾರು ಜನ ಫಾರಿನ್ ಟೂರಿಸ್ಟರು ಡೆಲ್ಲಿಗೆ ಬರ್ತಾರೆ. ಡೆಲ್ಲಿಯನ್ನು ನೋಡಿ ಆಮೇಲೆ ಆಗ್ರಾ ನೋಡ್ತಾರೆ. ಆಗ್ರಾದಿಂದ ಜೈಪುರ ಬಂದು ಆಮೇಲೆ ವಾಪಸ್ ಡೆಲ್ಲಿಗೆ ಹೋಗಿ ತಮ್ಮ ದೇಶಕ್ಕೆ ಹೋಗ್ತಾರೆ. ಇದು ಹೆಚ್ಚಿನ ಜನ ಫಾರಿನ್ ಟೂರಿಸ್ಟ್ ಫಾಲೋ ಮಾಡೋ ಮೆಥಡ್. ಬೆಂಗಳೂರಿಂದನೂ ಕೂಡ 3-4 ಫ್ಲೈಟ್ಗಳು ಯಾವತ್ತು ಜೈಪುರಕ್ಕೆ ಇದ್ದೇ ಇರುತ್ತೆ. ಯಾವುದು ಬೆಸ್ಟ್ ಟೈಮ್ ಅಪ್ಪ ವಿಸಿಟ್ ಮಾಡೋದಕ್ಕೆ ಜೈಪುರ್ ಅಂದರೆ, ನೀವು ಬರೇ ಜೈಪುರ್ ಮಾತ್ರ ಪ್ಲಾನ್ ಮಾಡಿದರೆ ಆವಾಗ ಸಮ್ಮರ್ನ ನೀವು ಅವಾಯ್ಡ್ ಮಾಡಬೇಕು. ಇಡೀ ರಾಜಸ್ಥಾನವನ್ನು ಸಮ್ಮರಲ್ಲಿ ಯಾವತ್ತೂ ಹೋಗಲೇಬಾರ್ದು, ಯಾಕೆಂದರೆ ರಾಜಸ್ಥಾನದಲ್ಲಿ ಭಾಳ ಸೆಕೆ ಇರುತ್ತೆ. ನೀವು ಜೈಪುರ್ ಬಿಟ್ಟು ರಾಜಸ್ಥಾನದ ಬೇರೆ ಕಡೆ ಹೋಗೋದಾದರೆ ಆವಾಗ ನೀವು ವಿಂಟರ್ ಮಾತ್ರ ಚೂಸ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಈವನ್ ಸ್ವಲ್ಪ ಮಳೆಗಾಲದಲ್ಲೂ ಅಂದರೆ ಜುಲೈ ಆಗಸ್ಟಲ್ಲೂ ಭಾಳ ಬಿಸಿ ನಾವು ಜೈಸಲ್ಮೇರ್ ಮತ್ತು ಜೋಧ್ಪುರಲ್ಲಿ ನೋಡ್ಬೋದು. ಮತ್ತೊಂದು ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂದರೆ, ಪೀಕ್ ಸೀಸನ್ ಇರೋದು ಡಿಸೆಂಬರ್ ಲಾಸ್ಟ್ ವೀಕಿಂದ ಜನವರಿ ಫಸ್ಟ್ ವೀಕ್. ಈ 15 ದಿನ ನೀವು ಅವಾಯ್ಡ್ ಮಾಡಬೇಕು. ಕಾರಣ ಏನಂದರೆ ಬಹಳ ಕ್ರೌಡ್ ಇರುತ್ತೆ. ಹೋಟೆಲ್, ಆಟೋ ರಿಕ್ಷಾ, ಟ್ಯಾಕ್ಸಿ ಎಲ್ಲದೂ ಭಾಳ ಕಾಸ್ಟ್ಲಿ ಇರುತ್ತೆ ಈ ಟೈಮಲ್ಲಿ. ಬೆಟರ್ ಈ ಟೈಮನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಇದಿಷ್ಟು ಟಾಪ್ ಅಟ್ರಾಕ್ಷನ್ಗಳು. ಆಮೇರ್ ಫೋರ್ಟ್, ಸಿಟಿ ಪ್ಯಾಲೇಸ್, ಹವಾ ಮಹಲ್, ಜಂತರ್ ಮಂತರ್ ಮತ್ತು ನಹರ್ಗಢ್ ಫೋರ್ಟನ್ನು ನೀವು ವಿಸಿಟ್ ಮಾಡಲೇಬೇಕು. ಇದರಲ್ಲಿ ಯಾವ್ದಾದ್ರು ಒಂದನ್ನು ಮಿಸ್ ಮಾಡಿದ್ರು ಸಮಥಿಂಗ್ ಯು ಮಿಸ್ ಮಾಡ್ದಂತೆ ಅರ್ಥ. ಉಳಿದಿರೋದು ಕೆಳಗಡೆ ತೋರಿಸಿರೋದು ಅಂದರೆ ಇದು ಲೆಸ್ ಪ್ರಿಯಾರಿಟಿ ಥಿಂಗು. ನಮ್ಮ ಎ.ವಿ.ಕೆ ಹಾಬಿ ಐಡಿಯಾದಲ್ಲಿ ಈ 5 ಮುಖ್ಯವಾದ ಸ್ಥಳಗಳ ವಿಡಿಯೋ ಇದೆ. ಅದನ್ನು ನೋಡಿದರೆ ನಿಮಗೆ ಅದರ ಇಂಪಾರ್ಟೆನ್ಸು ಗೊತ್ತಾಗತ್ತೆ. ಓಕೆ, ಸಿಟಿ ಟ್ರಾವೆಲ್ ಮಾಡೋದಕ್ಕೆ ಏನು ಇಂಪಾರ್ಟೆಂಟು ಹೇಳೋದನ್ನು ಹೇಳ್ತೀನಿ. ಒಳಗಡೆ ಜೈಪುರ ಬಹಳ ಕಂಜೆಸ್ಟೆಡ್ಡು, ಲಾಟ್ ಆಫ್ ಟ್ರಾಫಿಕ್ ಇರುತ್ತೆ. ಬೆಂಗಳೂರಿಗಿಂತನೂ ಜಾಸ್ತಿ ಟ್ರಾಫಿಕ್ ಜೈಪುರದಲ್ಲಿ ನೀವು ಸಿಗ್ಬೋದು. 2 ಪಾರ್ಟಾಗಿ ನಾವು ಡಿವೈಡ್ ಮಾಡ್ಬೋದು ಜೈಪುರ ನೋಡೋದನ್ನು. ಒಂದು ಸಿಟಿ ಒಳಗಡೆ ಇರೋ ಪ್ರದೇಶ, ಮತ್ತೊಂದು ಸಿಟಿ ಹೊರಗಡೆ ಇರೋ ಪ್ರದೇಶ. ಸಿಟಿ ಹೊರಗಡೆ ಅಂದರೆ ಭಾಳ ಹೊರಗಡೆ ಅಲ್ಲ, ಒಂದು 10-11 ಕಿಲೋಮೀಟರ್ ದೂರದಲ್ಲಿ. ಸಿಟಿ ಒಳಗಡೆ ಇರೋ ಪ್ರದೇಶನ ನೋಡೋದಾದ್ರೆ ನಿಮಗೆ ಸಪ್ರೇಟಾಗಿ ಟ್ಯಾಕ್ಸಿ ಅಥವಾ ಕಾರ್ ಬೇಕಾಗಿರಲ್ಲ. ನಾವೇ ಹೋಟೆಲಿಂದ ಪರ್ಟಿಕ್ಯುಲರ್ ಪ್ಲೇಸ್ಗೆ ಆಟೋದಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು. ಆದರೆ ನೀವು ಹೊರಗಡೆ ಹೋಗೋದಕ್ಕೆ ಮಾತ್ರ ನೀವು ಕಾರನ್ನು ತಗೊಳ್ಬೋದು. ಕಾರ್ ಅಥವಾ ಟ್ಯಾಕ್ಸಿ ಮಾಡಿದರೆ ಎಂಟೈರ್ ಡೇ ಅವರು 3,000ನ ಚಾರ್ಜ್ ಮಾಡ್ತಾರೆ. ಅಥವಾ ಆಟೋ ರಿಕ್ಷಾನೇ ತಗೊಳ್ಬೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಹೊರಗಡೆ ಪ್ರದೇಶನೂ ಕರ್ಕೊಂಡು ಹೋಗ್ತಾರೆ. ಅವರು 1,000 ತಗೊಳ್ತಾರೆ. ಇದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಇದಲ್ಲದೆ ಮತ್ತೆ 2 ವೀಲರ್ನು ನಾವು ರೆಂಟ್ ತಗೊಳ್ಬೋದು. ಅದು ಒಂದು ಪಾಸಿಬಿಲಿಟಿ ಇರುತ್ತೆ. 2 ವೀಲರ್ ರೆಂಟ್ ನಮಗೆ ರೆಂಟಿಗೆ ಸಿಗುತ್ತೆ. ಸ್ಟೇ ಎಲ್ಲಿ ಮಾಡ್ಬೋದಪ್ಪ ಅಂದರೆ, ಜೈಪುರದಲ್ಲಿ ಮೇನ್ ಅಂದರೆ ಇಟ್ಸ್ ಎ ಟೂರಿಸ್ಟ್ ಏರಿಯಾ. ನಿಮಗೆ ಎಲ್ಲ ಟೈಪ್ ಆಫ್ ಅಕಾಮಿಡೇಷನ್ನು ಸಿಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಹಾಸ್ಟೆಲ್ ಸಿಗುತ್ತೆ ಟಿಲ್ 5 ಸ್ಟಾರ್ ಹೋಟೆಲ್, ಇನ್ಕ್ಲೂಡಿಂಗ್ ಹವೇಲೀಸ್, ಎವ್ರಿಥಿಂಗ್ ಸಿಗುತ್ತೆ. ನೀವು booking.com ಮತ್ತು ಮೇಕ್ ಮೈ ಟ್ರಿಪ್ ಯೂಸ್ ಮಾಡಿದರೆ ಈಸಿ ಆಗುತ್ತೆ ನಿಮಗೆ ಯಾವುದು ಬೆಸ್ಟ್ ಸೂಟೆಡ್ ಅಂತ. ನಾವಿದ್ದಿದ್ದು ಅರೌಂಡ್ 3K ಇರೋ ಒಂದು ಬಜೆಟ್ ಹೋಟೆಲ್, ಫ್ಯಾಮಿಲಿ ಫ್ರೆಂಡ್ಲಿ ಹೋಟೆಲ್. ಇಟ್ ವಾಸ್ ಓಕೆ, ಅಂದರೆ ಭಾಳ ಲಕ್ಸುರಿ ಇರಲಿಲ್ಲ, ಬಟ್ ಇಟ್ಸ್ ಎ ಡೀಸೆಂಟ್. ಸುಮಾರು ಕಡೆ ನಾವು ಹೋಗೋದಕ್ಕೆ ಎಂಟ್ರಿ ಟಿಕೆಟ್ ಪೇ ಮಾಡಬೇಕು. ಮತ್ತು ನಾವು ಅಲ್ಲಿ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆಗಿರೋದ್ರಿಂದ ನಾವು ಗೈಡ್ ಇಲ್ಲ ಅಂದರೆ ನಮಗೇನು ಗೊತ್ತಾಗಲ್ಲ. ಸಿಟಿ ಪ್ಯಾಲೇಸು ಪ್ರೈವೇಟ್ ಅಸೆಟ್, ಇದು ಪ್ರೈವೇಟ್ ಪ್ರಾಪರ್ಟಿ. ಇದನ್ನು ಈಗಲೂ ಕೂಡ ರಾಜರ ಕಂಟ್ರೋಲಲ್ಲೇ ಇದೆ. ಅದಕ್ಕಾಗಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ, 200. ಮತ್ತು ಗೈಡ್ ತಗೊಳ್ಳೋದಾದರೆ 400 ರೂಪೀಸ್ ಇರುತ್ತೆ. ಆಡಿಯೋ ಗೈಡ್ ಸಿಗುತ್ತೆ, ಬಟ್ ಅಷ್ಟೇನು ಎಫೆಕ್ಟಿವ್ ಇರೋದಿಲ್ಲ.
ಬೇರೆ ಕಡೆ ಎಲ್ಲ ಆಮೇರ್ ಫೋರ್ಟ್ ಇರ್ಬೋದು, ನಹಾರ್ಗಢ್ ಫೋರ್ಟ್ ಇರ್ಬೋದು, ಜಂತರ್ ಮಂತರ್ ಇರ್ಬೋದು, ಇದೆಲ್ಲ ಗೌರ್ಮೆಂಟ್ ಕಂಟ್ರೋಲ್ ಆಗಿದೆ. ಇಲ್ಲಿ ಪ್ರೈಸ್ ಕಡಿಮೆ ಇದೆ. ಇದು ಅರೌಂಡ್ 50 to 80 ಈ ರೇಂಜಲ್ಲಿ ಇರುತ್ತೆ. ಕೆಲವೊಂದು ಇನ್ನೂ ಕಡಿಮೆನೇ ಇರುತ್ತೆ. ನೀವು ಗೈಡ್ ಬೇಕಾದರೆ ಅರೌಂಡ್ 200 ರುಪೀಸ್ಗೆ ಗೈಡ್ ಸಿಗುತ್ತೆ. ಒಂದು ಇಂಪಾರ್ಟೆಂಟ್ ಟಿಪ್ಸ್ ಏನಂದರೆ, ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ID ತೋರಿಸಿದ್ರೆ 50% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಟೈಮಿಂಗ್ಸ್ ನೋಡೋದಾದರೆ ಎಲ್ಲ ಮಾನ್ಯುಮೆಂಟ್ಸು 9 ಅಥವಾ 9:30 ಓಪನ್ ಆಗುತ್ತೆ. ಸಂಜೆ 5 ಗಂಟೆವರೆಗೆ ಇರುತ್ತೆ. ಅಂದರೆ ಸಂಜೆ 5 ಗಂಟೆವರೆಗೆ ನೀವು ಎಂಟ್ರಿ ಆಗ್ಬೋದು. ಮೇ ಬಿ 6 ಗಂಟೆವರೆಗೆ ನೀವು ಅಲ್ಲಿ ಇರ್ಬೋದು. ಆಮೇಲೆ ಅವರು ನಿಮ್ಮನ್ನು ಹೊರಗಡೆ ಕಳಿಸ್ತಾರೆ. ಅಂದರೆ ಎಂಟ್ರಿ ಇರೋದು ಟಿಲ್ 5 PM ವರೆಗೆ. ಇಟರ್ನರಿ ಅಂತ ಹೇಳೋದಾದರೆ, ಎಂಟೈರ್ ಜೈಪುರ ನೋಡೋದಕ್ಕೆ ಮಿನಿಮಮ್ 2 ಕಂಪ್ಲೀಟ್ ಡೇಸ್ ಬೇಕಾಗುತ್ತೆ. ನಾವು 1.5 ದಿನ ಇದ್ವಿ. ಅದಕ್ಕಾಗಿ ನಮಗೆ ಸ್ವಲ್ಪ ಗಡಿಬಿಡಿನೂ ಆಯಿತು, ಕೆಲವೊಂದನ್ನು ಮಿಸ್ ಕೂಡ ಮಾಡಿದ್ವಿ. ಬೆಟರ್ 2 ಡೇಸ್ ಮಸ್ಟ್. ನೀವು ಕೆಲವೊಬ್ಬರು 3 ದಿನ 4 ದಿನನೂ ಇರ್ತಾರೆ. ಹಾಗಿದ್ರೆ ನೀವು ಶಾಪಿಂಗು ಮತ್ತು ಸ್ವಲ್ಪ ಜೈಪುರದಿಂದ ಹೊರಗಡೆ ಕೆಲವೊಂದು ಪ್ರದೇಶಗಳಿರುತ್ತೆ, ಅಲ್ಲೂ ಬೇಕಾದರೆ ಹೋಗ್ಬೋದು. ಡೇ 1 ಏನು ಕವರ್ ಮಾಡಬೇಕಪ್ಪ ಅಂದರೆ, ನಾವು ಸಿಟಿ ಒಳಗಡೆ ಇರೋ ಏರಿಯಾ, ಓಕೆ, ಸಿಟಿ ಒಳಗಡೆ ಇರೋ ಮಾನ್ಯುಮೆಂಟ್ಸನ್ನು ಕವರ್ ಮಾಡಬೇಕು. ಇಲ್ಲಿ ನಮಗೆ ಯಾವುದೇ ಸಪ್ರೇಟಾಗಿ ಟ್ಯಾಕ್ಸಿ ಆಗಲಿ ಅಥವಾ ಆಟೋ ರಿಕ್ಷಾ ಫುಲ್ ಡೇಗೆ ಹೈರ್ ಮಾಡೋದು ಬೇಕಿರಲ್ಲ. ನಾವೇ ಹೋಟೆಲಿಂದ ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡಿ ಮತ್ತೆ ವಾಪಸ್ಸು ಹೋಟೆಲಿಗೆ ಹೋಗ್ಬೋದು. ಈ ಸಿಟಿ ಪ್ಯಾಲೇಸು ಫಸ್ಟ್ 3 ಇದೆಯಲ್ಲ, ಸಿಟಿ ಪ್ಯಾಲೇಸು, ಹವಾ ಮಹಲ್, ಜಂತರ್ ಮಂತರ್, ಈ 3 ಕೂಡ ವಿತಿನ್ 1 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಬಂದ್ಬಿಡುತ್ತೆ. ಇದು ಆ್ಯಕ್ಚುಲಿ ಓಲ್ಡ್ ಪಿಂಕ್ ಸಿಟಿ. ಇದರ ಎಲ್ಲದು ಸುತ್ತಮುತ್ತ ಜಂತರ್ ಮಂತರು ಸಿಟಿ ಪ್ಯಾಲೇಸ್ನ ಒಂದು ಪಾರ್ಟು, ಹವಾ ಮಹಲ್ಲು ಸಿಟಿ ಪ್ಯಾಲೇಸಿಂದ ಸ್ವಲ್ಪ ಹೊರಗಡೆ ಇದೆ. ಅಂದರೆ 1 ಕಿಲೋಮೀಟರ್ ರೇಡಿಯಸ್ಸಲ್ಲೇ ಎಲ್ಲದು ನಿಮಗೆ ಸಿಕ್ಬಿಡುತ್ತೆ. ನೀವು ಬೆಳಗ್ಗೆ ಫಸ್ಟ್ ಸಿಟಿ ಪ್ಯಾಲೇಸಿಗೆ ಹೋಗಬೇಕು, ಯಾಕೆಂದರೆ ಅಲ್ಲಿ ಕ್ರೌಡ್ ಆಗಿಬಿಡುತ್ತೆ. ನೀವು ಬೆಳಗ್ಗೆ ಹೋದರೆ ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಬೋದು ಸಿಟಿ ಪ್ಯಾಲೇಸಿಗೆ. ಆಮೇಲೆ ಸಿಟಿ ಪ್ಯಾಲೇಸ್ನ ಪಕ್ಕದಲ್ಲೇ ಇರೋದು ಜಂತರ್ ಮಂತರು. ಜಂತರ್ ಮಂತರನ್ನು ಮುಗಿಸಿ ನೀವು ಬೇಕಾದರೆ ಲಂಚ್ ಮಾಡ್ಬೋದು. ಲಂಚ್ ಮಾಡಿ ಹವಾ ಮಹಲ್ಲು ಅಲ್ಲೇ ಇದೆ, ಅದನ್ನು ಮುಗಿಸ್ಬೋದು. ಹವಾ ಮಹಲ್ ಮುಗಿಸೋದಕ್ಕೆ ಅರೌಂಡ್ 2 hours ಜಾಸ್ತಿ ಆಗುತ್ತೆ. ಅಲ್ಲಿಗೆ ಸುಮಾರು ನಿಮ್ಮದು ಅರೌಂಡ್ 4 o'clock ಆಗುತ್ತೆ. ಅಲ್ಲಿಂದ ಜಲ್ ಮಹಲ್ ಅಥವಾ 4 o'clock ಆದರೆ ನೀವು ಶಾಪಿಂಗ್ ಇಟ್ಕೊಳ್ಬೋದು. ಶಾಪಿಂಗ್ ಬಹಳ ಇಂಪಾರ್ಟೆಂಟು. ಅದ್ರ ಜೊತೆ ಬಾಪು ಬಜಾರ್ ಹೋಗ್ಬೋದು. ಬಾಪು ಬಜಾರಲ್ಲೂ ಒಳ್ಳೆ ಶಾಪಿಂಗ್ ಸಿಗುತ್ತೆ, ಮತ್ತು ಒಳ್ಳೆ ಫಾಸ್ಟ್ ಫುಡ್ಡು, ಸ್ಟ್ರೀಟ್ ಫುಡ್ಡು ಎಲ್ಲ ಸಿಗುತ್ತೆ. ಅದು ಭಾಳ ಫೇಮಸ್. ಇದು ಡೇ 1. ಅಂದರೆ ಡೇ 1ನಲ್ಲಿ ಇನ್ಸೈಡ್ ಪಿಂಕ್ ಸಿಟಿ ಎಲ್ಲದನ್ನು ಕವರ್ ಆಗುತ್ತೆ. ಡೇ 2 ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನಮಗೆ ಟ್ಯಾಕ್ಸಿ ಅಥವಾ ಆಟೋ ಬೇಕೇ ಬೇಕಾಗುತ್ತೆ, ಯಾಕೆಂದರೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಜೈಪುರನ್ನ ಬಿಟ್ಟು. ಇಲ್ಲಿ ಆಮೇರ್ ಫೋರ್ಟ್, ನಹಾರ್ಗಢ್ ಫೋರ್ಟ್ ಅಕ್ಕಪಕ್ಕ ಇದೆ. ಅಕ್ಕಪಕ್ಕ ಅಂದರೆ ಒಂದು 3-4 ಕಿಲೋಮೀಟರ್, 2 to 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ಇವೆರಡು ಊರು ಹೊರಗಡೆ ಇದೆ. ಬೆಳಗ್ಗೆ ಅಲ್ಲಿಂದ ಮಾಡಿದರೆ ನೀವು ನಹಾರ್ಗಢ್ ಫೋರ್ಟ್ ಮುಗಿಯೋವರೆಗೆ ಅರೌಂಡ್ ನಿಯರ್ಲಿ 2 o'clock ಆಗಿಬಿಡುತ್ತೆ. ನಹಾರ್ಗಢ್ ಫೋರ್ಟಲ್ಲಿ ಬರೀ ಫೋರ್ಟ್ ನೋಡೋದಕ್ಕಿಂತ ಅಲ್ಲೊಂದು ವ್ಯಾಕ್ಸ್ ಮ್ಯೂಸಿಯಂ ಮತ್ತು ಶೀಶ್ ಮಹಲ್ ಅಂತಿದೆ, ಅದು ಭಾಳ ಚೆನ್ನಾಗಿದೆ. ಅದನ್ನು ವಿಸಿಟ್ ಮಾಡಬೇಕು. ಅದನ್ನು ವಿಸಿಟ್ ಮಾಡೋದಕ್ಕೆ ಮಿನಿಮಮ್ 1 hour ಬೇಕಾಗೇ ಆಗುತ್ತೆ. ಸ್ವಲ್ಪ ಎಂಟ್ರಿ ಫೀಸು ಅದಕ್ಕೆ ಜಾಸ್ತಿ ಇದೆ. ಅದು 500 ರುಪೀಸ್ ಏನೋ ಎಂಟ್ರಿ ಫೀಸ್ ಇದೆ. ಅಲ್ಲಿ ನಾವು ಫೋಟೋ ತೆಗೆಯೋದಕ್ಕೆ ಯಾವುದಕ್ಕೂ ಅವಕಾಶ ಇರಲ್ಲ ಅಲ್ಲಿ, ಆದ್ದರಿಂದ ಯಾವುದೇ ವಿಡಿಯೋನು ಮಾಡಿಲ್ಲ. ಜೈಗಢ್ ಫೋರ್ಟ್ ಇಟ್ಸ್ ಆಲ್ಸೋ ಆನ್ ದ ವೇ. ಆದರೆ ನಿಮಗೆ ಟೈಮ್ ಇದ್ದರೆ ದೆನ್ ಯು ಕ್ಯಾನ್ ಗೋ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಯಾಕೆಂದರೆ ಎಲ್ಲದು ಫೋರ್ಟ್ ಆಗಿಬಿಡುತ್ತೆ ಅಂತ. ಆಲ್ಬರ್ಟ್ ಹಾಲ್ ಮ್ಯೂಸಿಯಂ ಇದು ಸಿಟಿ ಒಳಗಡೆ ಇರೋದು. ಆ್ಯಕ್ಚುಲಿ ಇಲ್ಲಿ ನಾವು ಸಿಟಿ ಒಳಗಡೆ ಇರೋದ್ರಿಂದ ಇಲ್ಲಿ ನಾವು ಹೊರಗಡೆ ಮಾತ್ರ ನೋಡಿ ಬರೋದು, ಇದು ಒಂದು ಪಾಸಿಬಿಲಿಟಿ ಇದೆ. ಇಲ್ಲಾಂದ್ರೆ ನಿಮಗೆ ಇದರಲ್ಲಿ ಹಳೆ ಕಾಲದ ವಸ್ತು ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂದರೆ ಯು ಕ್ಯಾನ್ ಗೋ ಇನ್ಸೈಡ್. ಆಲ್ಬರ್ಟ್ ಹಾಲ್ ಮ್ಯೂಸಿಯಂ ನೀವು ಹೊರಗಡೆನೆ ನೋಡಿದೆ ಅಂತಂದ್ರೆ ಮುಂದೆ ಟುವರ್ಡ್ಸ್ ಏರ್ಪೋರ್ಟ್ ಹೋದ್ರೆ ನಿಮಗೆ ಸಿಗೋದು ಪತ್ರಿಕಾ ಗೇಟ್ ಅಂಡ್ ಬಿರ್ಲಾ ಮಂದಿರ್. ಇದು ಆನ್ ದ ವೇನೆ ಸಿಗುತ್ತೆ ಇವೆರಡು. ಪತ್ರಿಕಾ ಗೇಟ್ ಬಹಳ ಚೆನ್ನಾಗಿದೆ ನೋಡೋದಕ್ಕೆ, ಇದು ಏರ್ಪೋರ್ಟ್ ಇಂದ ಬಹಳ ಹತ್ತಿರದಲ್ಲಿದೆ. ಅಥವಾ ನೀವು ಏರ್ಪೋರ್ಟಿಗೆ ಹೋಗ್ತಾ ಬರ್ತಾನು ಇದನ್ನ ನೋಡ್ಕೊಂಡು ಹೋಗ್ಬೋದು. ಒಂದು 15 ನಿಮಿಷ ಇದು ಮಾಡಿದ್ರೆ ಒಂದು 15ರಿಂದ 20 ನಿಮಿಷ ಸಾಕಾಗುತ್ತೆ. ಬಿರ್ಲಾ ಮಂದಿರ್ ಇದೊಂದು ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ, ವೈಟ್ ಮಾರ್ಬಲ್ ಇಂದ ಮಾಡಿರೋದು, ನೋಡೋದಕ್ಕೆ ಚೆನ್ನಾಗಿದೆ. ಸ್ವಲ್ಪ ಲೋ ಪ್ರಿಯಾರಿಟಿ ಪಾಯಿಂಟ್ಸ್ ಇದು ಡೇ 2 ಅಲ್ಲಿ ನೀವು ಮುಗಿಸ್ಬೋದು. ಹವಾ ಮಹಲ್ ನಾವು ಡೇ 1 ಅಲ್ಲಿ 2 ಸಲ ಬರ್ದಿದ್ದೀನಿ. ರೀಸನ್ ಏನಂದ್ರೆ
ಹವಾ ಮಹಲ್ ನಾವು ಎರಡು ಟೈಮಲ್ಲಿ ನೋಡ್ಬೇಕಾಗತ್ತೆ. ಒಂದು ಹಗಲತ್ತು ಅಲ್ಲಿ ಹವಾ ಮಹಲ್ ಒಳಗಡೆ ಹೋಗಿ ಒಳಗಡೆ ಏನಿದೆ ಅಂತ ಅದನ್ನ ನೋಡೋದು, ಅದು ಒಂದು ಭಾಗ. ಮತ್ತೆ ರಾತ್ರಿ ಹೊತ್ತು ರಸ್ತೆ ಸೈಡಲ್ಲಿ, ಸ್ಟ್ರೀಟ್ ಸೈಡಲ್ಲಿ ನಮಗೆ ಒಳ್ಳೆ ಲೈಟಿಂಗ್ ಇಟ್ಟಿರುತ್ತೆ, ಅಲ್ಲೂ ಕೂಡ ನಾವು ಅದನ್ನು ಕೂಡ ನೋಡ್ಬೇಕು. ಅದಕ್ಕಾಗಿ ಹವಾ ಮಹಲ್ನ ಡೇ 1 ಅಲ್ಲಿ 2 ಟೈಮ್ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ನಾವು ಜಲ್ಮಹಲ್ ಅಥವಾ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಹವಾ ಮಹಲ್ಗೆ ಬಂದ್ರೆ ಯು ಕ್ಯಾನ್ ಸಿ ಇದು ಆನ್ ದ ವೇ ಬರುತ್ತೆ, ಎಲ್ಲದು ಒಂದೇ ರೋಡಲ್ಲೇ ಎಲ್ಲ ಬರುತ್ತೆ. ಜಲ್ಮಹಲ್ಲು ಮತ್ತೆ ಹವಾ ಮಹಲ್ಲು, ಬಾಪು ಬಜಾರು, ಈವನ್ ಆಲ್ಬರ್ಟ್ ಹಾಲ್ ಮ್ಯೂಸಿಯಂ, ಸಿಟಿ ಪ್ಯಾಲೇಸ್ ಎಲ್ಲ ಒಂದೇ ರೋಡಲ್ಲೇ ಬರುತ್ತೆ. ಹವಾ ಮಹಲ್ನನ್ನು ಈವ್ನಿಂಗ್ ಟೈಮಲ್ಲೂ ನೋಡಲೇಬೇಕಾದ ಜಾಗ. ಅದಕ್ಕಾಗಿ ಡೇ 1 ಅಲ್ಲಿ 2 ಟೈಮ್ ನಾನು ಹವಾ ಮಹಲ್ನ ಮೆನ್ಷನ್ ಮಾಡಿದ್ದೀನಿ. ಇದು ಎರಡು ದಿನದ ಇಟರ್ನರಿ. ಸ್ವಲ್ಪ ಅಂದ್ರೆ ಬಹಳ ಟಫ್ ಏನೂ ಆಗಲ್ಲ ಅಥವಾ ಬಹಳ ಈಸಿನೂ ಆಗಲ್ಲ, ಆ ತರವಾಗಿ ಇದೆ. ಅಂದ್ರೆ ಕಂಪ್ಲೀಟ್ ಆಗಿ 2 ಡೇಸ್ ಅಂತೂ ಬೇಕೇ ಬೇಕು. ಕೆಲವೊಂದು ಟಿಪ್ಸ್ ಅನ್ನ ಹೇಳ್ತೀನಿ. ಇಟ್ಸ್ ಮೇನ್ಲಿ ಶಾಪಿಂಗ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ, ಶಾಪಿಂಗ್ ಅಂತೂ ಮಾಡಲೇಬೇಕು. ಯಾಕೆ ಅಲ್ಲಿ ಸಿಗುವಂತ ಕ್ಲಾತ್ಸು, ಮಕ್ಕಳ ಕ್ಲಾತ್ಸು, ಲೇಡೀಸ್ ಮತ್ತೆ ಜೆಂಟ್ಸ್ ಎಲ್ಲರಿಗೂ ಒಳ್ಳೊಳ್ಳೆ ಕ್ಲಾತ್ಸ್ ಸಿಗುತ್ತೆ. ಅದಲ್ಲದೆ ಮತ್ತೆ ಬೆಡ್ಶೀಟ್ಸು, ಕ್ವಿಲ್ಟು ಇದೆಲ್ಲ ಬಹಳ ಫೇಮಸ್ ಇಲ್ಲಿ ಜೈಪುರ್ನಲ್ಲಿ. ಇದನ್ನ ನೀವು ಶಾಪಿಂಗ್ ಅರೌಂಡ್ 3 ಅವರ್ಸ್ ಅಂತೂ ಟೈಮ್ ಇಟ್ಕೊಳ್ಳೇಬೇಕು. ಶಾಪಿಂಗ್ ಎಲ್ಲಿ ಮಾಡಬೇಕು ಅಂದ್ರೆ, ಎಲ್ಲಾ ಕಡೆ ಶಾಪಿಂಗ್ ಮಾಡಕ್ ಹೋಗ್ಬಾರ್ದು. ನೀವು ರಸ್ತೆ ಮೇಲೆ ಹೋಗ್ತಾ ಇದ್ದಾಗಲೂ ಅವ್ರು ಕರೀತಾರೆ ಶಾಪಿಂಗಿಗೆ ಬನ್ನಿ ಬನ್ನಿ ಅಂತ. ಅದೇ ತರ ನೀವು ಸಿಟಿ ಪ್ಯಾಲೇಸ್ ಅಲ್ಲಿ ಇದ್ದಾಗ ಗೈಡ್ಗಳು, ಅಲ್ಲೂ ಒಂದು ಶಾಪಿಂಗ್ ಪ್ಲೇಸ್ ಇದೆ, ಅಲ್ಲೂ ಗೈಡ್ಗಳು ನಿಮ್ಮನ್ನು ಪುಷ್ ಮಾಡ್ತಾರೆ, ಅವ್ರಿಗೆ ಏನೋ ಕಮಿಷನ್ ಏನೋ ಸಿಗುತ್ತಾ ಇರಬೇಕು, ಅಲ್ಲಿ ತಗೊಳ್ಳಿ ಅಂತ. ಅದನ್ನೆಲ್ಲ ಬಿಟ್ಬಿಡ್ಬೇಕು. ಓನ್ಲಿ ಅದೊಂದು ಪರ್ಟಿಕ್ಯುಲರ್ ಟೈಮ್, ಒಂದು 3 ಅವರ್ಸ್ ಅಲ್ಲಿ ಶಾಪ್ ಮಾಡಿದ್ರೆ ನಿಮಗೆ ಟೈಮು ಸೇವ್ ಆಗುತ್ತೆ. ಎಲ್ಲಾ ಕಡೆ ಶಾಪಿಂಗಿಗೆ ಹೋದ್ರೆ ನಿಮಗೆ ಟೈಮು ಹೋಗ್ಬಿಡುತ್ತೆ. ನಾವು ಸಿಟಿ ಪ್ಯಾಲೇಸ್ ಅಲ್ಲಿ ಶಾಪಿಂಗಿಗೆ ಹೋಗ್ಬಿಟ್ವಿ, ಇನ್ನೂ ನೋಡೋಂಥ ಪ್ಲೇಸ್ ಇತ್ತು. ಶಾಪಿಂಗ್ ಮುಗಿಸ್ಕೊಂಡು ಬರೋ ತನಕ ಸುಮಾರು ಆಲ್ರೆಡಿ ಕಪ್ಪಾಗ್ಬಿಟ್ಟಿತ್ತು. ನಿಜವಾಗಿ ಇಂಪಾರ್ಟೆಂಟ್ ಪ್ಲೇಸನ್ನು ನೋಡೋದಕ್ಕೆ ಮಿಸ್ ಮಾಡಿಬಿಟ್ವಿ. ಈ ಥರ ಆಗಬಾರ್ದು. ಮೇನ್ ಅಂದರೆ ಬಾರ್ಗೇನ್ ಅಂತೂ ಮಾಡಲೇಬೇಕು. ಬಾಪು ಬಜಾರು ಅಥವಾ ಎನಿ ರೋಡ್ ಸೈಡ್ ನೀವು ಅವ್ರು ಹೇಳಿರೋ ಅರ್ಧ ಪ್ರೈಸಿಗೆ ನಾವು ಕೇಳಬೇಕು. ನಿಮ್ಗಷ್ಟು ಬಾರ್ಗೇನ್ ಮಾಡೋದಕ್ಕೆ ಬರಲ್ಲ ಅಂದರೆ ಬೆಸ್ಟ್ ಅಂದರೆ ನ್ಯಾಷನಲ್ ಹ್ಯಾಂಡ್ಲೂಮ್ಸ್ ಅಂತ ಒಂದಷ್ಟು ಶಾಪ್ಸ್ ಇದೆ. ಅದು ರಾಜಸ್ಥಾನ್ ಗೌರ್ಮೆಂಟ್ ಏನೋ ನಡೆಸೋದು. ಅಲ್ಲಿ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ಮತ್ತೆ ಕ್ವಾಲಿಟಿನೂ ಗ್ಯಾರಂಟಿಡ್ ಇರುತ್ತೆ. ಅಲ್ಲಿ ಹೋದರೆ ಬೆಟರ್. ಅದು ಜಲ್ಮಹಲ್ ಹತ್ರ ಒಂದು ನ್ಯಾಷನಲ್ ಹ್ಯಾಂಡ್ಲೂಮ್ಸ್ ಶಾಪ್ ಇದೆ. ಅಲ್ಲಿ ಹೋದರೆ ನಿಮಗೆ ಗ್ಯಾರಂಟಿಡ್ ಕ್ವಾಲಿಟಿ ಸಿಗುತ್ತೆ. ಮತ್ತೆ ಅಲ್ಲಿ ಪ್ರೈಸು ನೀವು ಬಾರ್ಗೇನ್ ಏನಿಲ್ಲ, ಫಿಕ್ಸ್ಡ್ ಪ್ರೈಸ್, ಅವ್ರು ಹೇಳಿರೋ ಪ್ರೈಸನ್ನ ಕೊಟ್ಟು ಬಿಡ್ಬೇಕು. ಇಟ್ಸ್ ಎ ಗೌರ್ಮೆಂಟ್ ಶಾಪ್. ಮತ್ತೆ ನೀವು ಮೋಸ್ಟ್ ಆಫ್ ದ ಥಿಂಗ್ಸ್ ಇಲ್ಲಿ ಹಿಸ್ಟಾರಿಕ್ ಆಗಿರೋದ್ರಿಂದ ನೀವು ಆಮೇರ್ ಫೋರ್ಟು, ನಹಾರ್ಗಢ್ ಅಥವಾ ಸಿಟಿ ಪ್ಯಾಲೇಸ್ ಅಲ್ಲಿ ಅಥವಾ ಜಂತರ್ ಮಂತರ್ ಅಲ್ಲಿ ನಾವು ಗೈಡ್ಸ್ ತಗೊಳ್ಳೇಬೇಕು. ಗೈಡ್ ಇಲ್ಲ ಅಂದ್ರೆ ಅಷ್ಟು ಅರ್ಥ ಆಗಲ್ಲ. ಅಥವಾ ನಮ್ಮ ವಿಡಿಯೋನು ಸಮ್ ಎಕ್ಸ್ಟೆಂಟ್ ಹೆಲ್ಪ್ ಆಗುತ್ತೆ. ಇವನ್ ಅಮೇರ್ ಫೋರ್ಟ್ ವಿಡಿಯೋ, ಸಿಟಿ ಪ್ಯಾಲೇಸ್ ವಿಡಿಯೋ ಸಂಪೂರ್ಣವಾಗಿ ನಾನು ಕವರ್ ಮಾಡಿದ್ದೀನಿ. ಜಂತರ್ ಮಂತರ್ ಅಷ್ಟು ಕವರ್ ಮಾಡಿಲ್ಲ, ಅವಾಗೆಲ್ಲ ಗೈಡ್ ನೀವು ಇಟ್ಕೊಳ್ಳೇಬೇಕಾಗತ್ತೆ. ಓಕೆ, ಫುಡ್ ಅಲ್ಲಿ ಬರೋದಾದ್ರೆ ಎಂಟೈರ್ ರಾಜಸ್ಥಾನ ವೆಜಿಟೇರಿಯನ್ಸಿಗೆ ಯಾವುದೇ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಎಲ್ಲ ವೆಜಿಟೇರಿಯನ್ಸು ಆರಾಮಾಗಿ ಇಲ್ಲಿ ಬದುಕ್ಬೋದು. ಓಕೆ, ಟೂರಿಸ್ಟ್ ಹೋದವರು. ಸೌತ್ ಇಂಡಿಯನ್ ಫುಡ್ಡು ಕೆಲವೊಂದು ಸಿಗುತ್ತೆ. ಜೈಪುರ್ ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ಸೌತ್ ಇಂಡಿಯನ್ ಫುಡ್ ಅಂತೂ ಸಿಗುತ್ತೆ. ಹೆಚ್ಚಿನ ಫುಡ್ಡಲ್ಲಿ ಇಲ್ಲಿ ಇವರು ಗೀಯನ್ನ ಹಾಕಿರ್ತಾರೆ. ಅಂದ್ರೆ ರೋಟಿ ಏನಾದ್ರು ತಗೊಂಡ್ರೆ ಅದರಲ್ಲಿ ಗೀ ಆಲ್ಮೋಸ್ಟ್ ಒದ್ದಿ ತೆಗೆದಿಟ್ಟಿರ್ತಾರೆ, ಅಷ್ಟು ಗೀಯನ್ನ ಯೂಸ್ ಮಾಡ್ತಾರೆ ಎಂಟೈರ್ ರಾಜಸ್ಥಾನದಲ್ಲಿ. ಸ್ವೀಟನ್ನು ಇವರು ಜಾಸ್ತಿ ಯೂಸ್ ಮಾಡ್ತಾರೆ. ಮೋಸ್ಟ್ ಫೇಮಸ್ ಫುಡ್ ಯಾವ್ದಪ್ಪ ರಾಜಸ್ಥಾನ್ ಸಿಂಬಲ್ ಅಂದ್ರೆ ದಾಲ್ ಬಾಟಿ ಚೂರ್ಮಾ. ನೀವು ಕೇಳಿರ್ಬೋದು, ಇಂಟರ್ನೆಟ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡಿ. ಬಾಟಿ ಹೇಳೋದು ಗೋಧಿಯಿಂದನೋ ಯಾವ್ದ್ರಿಂದನೋ ಬೂದಿಯಲ್ಲಿ ಬೇಯಿಸಿರ್ತಾರೆ. ಅದಾದ್ಮೇಲೆ ಅದ್ರ ಮೇಲೆ ನಾವು ದಾಲು ಕೊಟ್ಟಿರ್ತಾರೆ, ಅದನ್ನ ಮತ್ತೆ ಅದ್ರ ಮೇಲೆ ತುಪ್ಪ ಹಾಕ್ತಾರೆ, ಅದನ್ನೆಲ್ಲ ಸೇರಿಸಿ ತಿನ್ಬೇಕು. ದಾಲ್ ಬಾಟಿ ಚೂರ್ಮಾ ಹೇಳೋದು ಒಂದು ಸ್ವೀಟ್ ಪೌಡರ್. ಇದು ಬಹಳ ಫೇಮಸ್, ಅದರ ಸಿಂಬಲ್ ಹೆಚ್ಚು ಕಡಿಮೆ. ಓಕೆ, ಮತ್ತೆ ಲಸ್ಸಿನೂ ಬಹಳ ಇಲ್ಲಿ ಸಿಗುತ್ತೆ, ಬಹಳ ಚೆನ್ನಾಗಿರುತ್ತೆ. ದಾಲ್ ಬಾಟಿ ಚೂರ್ಮಾ ಜೊತೆ ಮತ್ತೊಂದು ಸ್ಪೆಷಲ್ ಏನಂದ್ರೆ ಖೇರ್ ಸಾಂಗ್ರಿ ಅಂತ, ಇದೊಂದು ಡಿಶ್. ಇದು ರಾಜಸ್ಥಾನದಲ್ಲಿ ಮಾತ್ರ ಸಿಗುತ್ತೆ. ಯಾಕೆಂದ್ರೆ ಸಾಂಗ್ರಿ, ಖೇರ್ ಸಾಂಗ್ರಿ ಹೇಳೋದು ಒಂದು ಬೀನ್ಸ್ ಟೈಪ್ ಆಫ್ ಒಂದು ಒಂದು ತರಕಾರಿ. ಆ ತರಕಾರಿ ಡೆಸರ್ಟ್ ಅಲ್ಲಿ ಮಾತ್ರ ಬೆಳೆಯುತ್ತೆ.
ಇನ್ನು ಬ್ರೇಕ್ಫಾಸ್ಟಿಗೆ ಬರೋದಾದ್ರೆ ಸ್ವಲ್ಪ ಸ್ಪೆಷಲ್ಲು. ಬೆಳಗ್ಗೆನೆ ಜಿಲೇಬಿ ಮತ್ತು ಕಚೋರಿ. ಕಚೋರಿ ಅಂದರೆ ಇದು ಫ್ರೈ ಮಾಡಿರೋದು, ಆಯಿಲಲ್ಲಿ ಫ್ರೈ ಮಾಡಿರೋದು, ಇದನ್ನು ಇಲ್ಲಿ ಜಾಸ್ತಿ ತಿಂತಾರೆ. ಅದು ಬಿಟ್ಟು ನಮಗೆ ಪೋಹ ಸಿಗುತ್ತೆ, ನಾವು ಬೆಂಗಳೂರಲ್ಲೆಲ್ಲ ಮಾಡೋ ಅವಲಕ್ಕಿ ಇದೆಲ್ಲ ಸಿಗುತ್ತೆ. ಪರಾಟಾಸ್, ಆಲೂ ಪರಾಟಾಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪರಾಟ ಸಿಗುತ್ತೆ. ನಾವಂತೂ ಪೋಹ, ಪರಾಟ ಇದನ್ನೇ ಜಾಸ್ತಿ ತಿಂತಿದ್ವಿ, ಲಸ್ಸಿನ ಜಾಸ್ತಿ ಕುಡಿತಿದ್ವಿ. ಮತ್ತೆ ದಾಲ್ ಬಾಟಿ ಚೂರ್ಮ ಅಂತೂ ನೀವು ಟೇಸ್ಟ್ ಮಾಡಲೇಬೇಕು. ಇದು ಭಾಳ ಹೆಲ್ತಿ ಫುಡ್ ಕೂಡ, ದಾಲ್ ಬಾಟಿ ಚೂರ್ಮನ ಇದು ನೀವು ಟೇಸ್ಟ್. ಮತ್ತೊಂದು ಲಾಸ್ಟ್ ಟಿಪ್ ಏನಪ್ಪ ಅಂದರೆ, ಈ ಆಟೋ ಡ್ರೈವರ್ಸ್ ಆಗಲಿ ಅಥವಾ ಟ್ಯಾಕ್ಸಿ ಡ್ರೈವರ್ ಆಗಲಿ ನಿಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗೋದಕ್ಕೆ ಅವರು ಫೋರ್ಸ್ ಮಾಡ್ತಾರೆ. ನಾನು ಸೀರೆ ಫ್ಯಾಕ್ಟ್ರಿ ತೋರಿಸ್ತೀನಿ ಅಥವಾ ಬೇರೆ ಯಾವುದೋ ಫ್ಯಾಕ್ಟ್ರಿ ತೋರಿಸ್ತೀನಿ, ಚಪ್ಪಲ್ ಫ್ಯಾಕ್ಟ್ರಿ ತೋರಿಸ್ತೀನಿ, ಬನ್ನಿ ಅಲ್ಲಿ ಚೀಪಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ನೀವು ಅದಕ್ಕೆಲ್ಲ ಹೋಗಬಾರ್ದು. ಯಾಕೆಂದರೆ ಅನ್ಸೇಫ್ ಅಂತ ಅರ್ಥ ಅಲ್ಲ, ರಾಜಸ್ಥಾನ್ ಇಸ್ ಕ್ವೈಟ್ ಸೇಫ್. ಓಕೆ, ಏನಂದ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅವ್ರಿಗೇನೋ ಕಮಿಷನ್ ಸಿಗುತ್ತೆ, ಅದರ ಆಸೆಗೋಸ್ಕರ ಅವರು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಇದನ್ನು ಅವಾಯ್ಡ್ ಮಾಡಬೇಕು, ಇದರಿಂದ ನಿಮ್ಮ ಟೈಮನ್ನು ಸೇವ್ ಮಾಡ್ಬೋದು. ಇದು ಒಂದು ಟಿಪ್ಸು. ಆಯಿತು, ನನ್ನ ಇಟರ್ನರಿಯನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು.